ಸ್ನೇಹಿತರೆ ನಮಸ್ಕಾರ. ರಾಜ್ಯದ ಬಜೆಟ್ನಲ್ಲಿ ಏನು ರೈತರಿಗೆ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರಾ ಅನ್ನುವಂತಹ ಅನುಮಾನಗಳು ಕೂಡ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ರೈತರಿಗೆ ಸಾಲ ಮನ್ನಾ ಆಗತ್ತಾ ಅಂತ ರೈತರೆಲ್ಲರೂ ಕೂಡ ಕಾಯ್ತಾನೆ ಇದ್ದಾರೆ. ರೈತರಿಗೆ ಸಾಲ ಮನ್ನಾ ಆದರೆ ಬಹಳಷ್ಟು ಖುಷಿ ಆಗುವುದು ನಿಜ. ಈ ಕಡೆ ಬೆಳೆ ಹಾನಿ ಪರಿಹಾರಕ್ಕೂ ಕೂಡ ಸರ್ಕಾರ ಕೊಡ್ತಾ ಇದೆ ಅಲ್ವಾ. ಸೊ ಈ ರೈತರಿಗೆ ಸಾಲ ಮನ್ನಾ ಆಗತ್ತೋ ಇಲ್ವೋ, ಆದರೆ ಎಷ್ಟು ದುಡ್ಡು ನಿಮ್ಮ ಒಂದು ಸಾಲ 1 ಲಕ್ಷ ಇದ್ದರೆ ಅದರಲ್ಲಿ ಎಷ್ಟು ಮಟ್ಟಿಗೆ ಸಾಲವನ್ನು ತೀರಿಸುತ್ತೆ ಸರ್ಕಾರ. ಇನ್ನು ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿ ಕೊಡ್ತಾ ಇದ್ದು ಎಷ್ಟು ಕೊಡ್ತಾ ಇದೆ ಹೆಕ್ಟರ್ಗೆ, ಅದೇ ರೀತಿಯಾಗಿ ಎಷ್ಟು ಫಂಡನ್ನು ರಿಲೀಸ್ ಮಾಡ್ಕೊಳ್ಳಾಗಿದೆ, ಯಾವ ಯಾವ ಬೆಳೆಗಳಿಗೆ ದುಡ್ಡನ್ನು ಕೊಡಲಾಗ್ತಾ ಇದೆ, ನಿಮ್ಮಲ್ಲಿ ಜಂಟಿ ಸರ್ವೆ ಆಗಿದೆಯಾ ಇಲ್ವಾ, ಇದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ರೈತರು ಮಿಸ್ ಮಾಡಿದ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಅತಿವೃಷ್ಟಿಯಿಂದಾಗಿ ಅನಾವೃಷ್ಟಿಯಿಂದಾಗಿ ಹೆಚ್ಚಿನ ಸಾಲ ಆಗಿದೆ. ಬೆಳೆಗಳನ್ನು ಬೆಳೆದಿರ್ತಕ್ಕಂತಹ ರೈತರು ಸಾಲದಿಂದಾಗಿ ಈ ಕಡೆ ಬೆಳೆಗಳನ್ನು ಕೂಡ ಪಡ್ಕೊಳ್ಳಿಕ್ಕಾಗಿಲ್ಲ. ಯಾಕಂದರೆ ಹೆಚ್ಚಿನ ಮಳೆ ಆಗಿಬಿಟ್ಟಿದೆ, ಪ್ರವಾಹ ಬಂದುಬಿಟ್ಟಿದೆ, ಹೀಗಾಗಿ ಬೆಳೆಗಳು ನಾಶ ಆಗಿಬಿಟ್ಟಿದ್ದಾವೆ. ಅದರಲ್ಲಿ ಸಣ್ಣ ಪುಟ್ಟ ರೈತರಿಗೆ ಈ ಕಡೆ ಸಾಲ ಮಾಡಿಕೊಂಡು ಬೆಳೆದಿರ್ತಕ್ಕಂತಹ ಕಾರಣಕ್ಕಾಗಿ ಸಾಲನೂ ಕೂಡ ತೀರಿಸಲಿಕ್ಕಾಗೋದಿಲ್ಲ, ಈ ಕಡೆ ಫಲನೂ ಕೂಡ ಸಿಕ್ಕಿರೋದಿಲ್ಲ. ಹೀಗಾಗಿ ಮತ್ತಷ್ಟು ಸಂಕಷ್ಟಕ್ಕೆ ಈಡಾಗಿ ಇನ್ನೂ ಸಾಲದ ಹೊರೆ ಆತನ ಮೈ ಮೇಲೆ ಬೀಳುತ್ತೆ. ಸೊ ಇದಕ್ಕೆ ಸರ್ಕಾರ ಏನು ಪರಿಹಾರ ಒದಗಿಸಿ ಕೊಟ್ಟರೂ ಒಳ್ಳೆಯದು, ಅಂದರೆ ಸಾಲ ಮನ್ನಾ ಆದರೂ ಸಹಿತ ಒಳ್ಳೆಯದೇ. ಈ ಕಡೆ ರೈತರಿಗೆ ಬೆಳೆ ಹಾನಿ ಪರಿಹಾರ ಏನು ಹಾನಿ ಆಗಿರುತ್ತೋ ಅದಕ್ಕೆ ಪರಿಹಾರವನ್ನು ಕೂಡ ಒದಗಿಸಿ ಕೊಟ್ಟರೂ ಒಳ್ಳೆಯದೇ. ಹಾಗಾಗಿ ಇದರಲ್ಲಿ ಯಾವ ಆಪ್ಷನನ್ನು ಸರ್ಕಾರ ಕೈಗೆ ತೆಗೆದುಕೊಂಡಿದೆ ಅಥವಾ ಎರಡೂ ಕೂಡ ಕೊಡ್ತಾ ಇದೆಯಾ? ಅತಿವೃಷ್ಟಿ ಅನಾವೃಷ್ಟಿಯಿಂದಾಗಿ ರಾಜ್ಯದ ರೈತರು 30,000 ಹೆಕ್ಟರಷ್ಟು ಭೂಮಿಗಳನ್ನು ಈಗ ನಾಶ ಆಗಿದ್ದಾವೆ. ಹೀಗಾಗಿ ಆ ಬೆಳೆಗಳಿಗೆ ಏನು ಪರಿಹಾರವನ್ನು ಒದಗಿಸಿ ಕೊಡ್ತಾ ಇದ್ದಾರೆ, ಇದರೆಲ್ಲದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಿ, ಬೇಗನೆ ಇದೇ ರೀತಿ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ರಾಜ್ಯದಲ್ಲಿ ಈಗಾಗಲೇ CM ಸಿದ್ದರಾಮಯ್ಯನವರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಒಂದು ಗಮನಕ್ಕೆ ಬರ್ತಾರೆ. ಅದರಲ್ಲಿ ಬೆಳೆ ಹಾನಿ ಪರಿಹಾರದ ಕುರಿತಾಗಿ, ಸಾಲ ಮನ್ನಾದ ಕುರಿತಾಗಿ ಒಂದಿಷ್ಟು ಮಾಹಿತಿಗಳು ಕೂಡ ಹೊರಬರ್ತವೆ. ಅಂದರೆ ಇದರ ಬಗ್ಗೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಪ್ರೆಸ್ ಮೀಟ್ನೊಂದಿಗೆ ಪ್ರಶ್ನವ್ರು ಕೇಳ್ತಾರೆ, ರೈತರಿಗೆ ಸಾಲ ಮನ್ನಾ ಮಾಡ್ತೀರಾ? ಈಗಾಗಲೇ ಸಾಕಷ್ಟು ಮಳೆ ಆಗಿದೆ. ಹೋದ ವರ್ಷಕ್ಕಿಂತ ಈ ವರ್ಷ ಸ್ನೇಹಿತರೆ 4ರಿಂದ 5% ಅಷ್ಟು ಹೆಚ್ಚಿನ ಮಳೆ ಆಗಿದೆ. ಒಳ್ಳೆಯ ಮಳೆನೇ, ಅದರಲ್ಲಿ ಏನು ತೊಂದರೆ ಇಲ್ಲ. ಯಾಕಂದರೆ ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ನೀರು ಬೇಕಾಗತ್ತಲ್ವ, ಹೀಗಾಗಿ ಮಳೆ ಅಂತೂ ಒಳ್ಳೆಯ ರೀತಿಯಲ್ಲಿ ಆಗಿದೆ. ಅದರಲ್ಲಿ ಹೆಚ್ಚಿನ ಪ್ರವಾಹ ಬಂದಿರುವಂತಹ ಕಾರಣಕ್ಕಾಗಿ ಬೆಳೆಗಳು ಕೂಡ ನಾಶ ಆಗಿಬಿಟ್ಟಿದೆ. ಅದರಲ್ಲಿ ಮನೆಗಳು ಕೂಡ ಹಾನಿಯಾಗಿದ್ದಾವೆ. ಮನೆಗಳಿಗೂ ಕೂಡ ಇಲ್ಲಿ ಸರ್ಕಾರ ದುಡ್ಡನ್ನು ರಿಲೀಸ್ ಮಾಡ್ತಾ ಇದೆ. ಅದರಲ್ಲಿ ಈಗ ಸದ್ಯಕ್ಕೆ ಬೆಳೆ ಹಾನಿ ಪರಿಹಾರದ ಬಗ್ಗೆ ಸಾಲವನ್ನು ಮಾಡ್ತೀರಾ ಅಥವಾ ಬೆಳೆ ಹಾನಿ ಪರಿಹಾರ ಕೊಡ್ತೀರಾ ಅಂತಕ್ಕಂತಹ ಪ್ರಶ್ನೆ ಮಾಡ್ತಾರೆ. ಈಗಾಗಲೇ ಕೇಂದ್ರ ಸರ್ಕಾರವೂ ಕೂಡ ಹೇಳಿತ್ತು, ಸಾಲ ಮನ್ನಾ ಅಂತೂ ಮಾಡೋದಿಲ್ಲ, ಆದರೆ ರೈತರಿಗೆ ಸಂಬಂಧಪಟ್ಟಂತೆ ಬೆಳೆ ಹಾನಿ ಪರಿಹಾರ, ಬರ ಪರಿಹಾರ, ಫಸಲ್ ಬಿಮಾ ಯೋಜನೆ, PM ಕಿಸಾನ್ ಯೋಜನೆ, ಈ ಥರ ಅನೇಕ ಯೋಜನೆಗಳನ್ನ ನಾವು ಜಾರಿ ಮಾಡಿದ್ದೀವಿ. ಹೀಗಾಗಿ ಇದರ ಫಲವನ್ನು ರೈತರು ಪಡ್ಕೊಳ್ಳೇಬೇಕು. ಹೀಗಾಗಿ ನಾವು ಸಣ್ಣ ಪುಟ್ಟ ರೈತರಿಗೆ ಎಲಿಜಿಬಲ್ ಇದ್ದಂಥವರಿಗೆ ಇಂತಹ ಯೋಜನೆಗಳನ್ನು ಕೊಡ್ತಾ ಇದ್ದೀವಿ. ಹೀಗಾಗಿ ಸಾಲ ಮನ್ನಾ ಮಾಡೋದಿಲ್ಲ ಅಂತ ಹೇಳಿದರು. ಇನ್ನು ರಾಜ್ಯ ಸರ್ಕಾರ ಇದರ ಬಗ್ಗೆ ಏನು ಹೇಳ್ತಂದರೆ, ರಾಜ್ಯ ಸರ್ಕಾರದಲ್ಲಿ CM ಸಿದ್ದರಾಮಯ್ಯನವರು ಹೇಳ್ತಾರೆ, ಹೌದು, ಈಗಾಗಲೇ ಸಾಲ ಮನ್ನಾದ ಬದಲಾಗಿ ನಾವು ಬರ ಪರಿಹಾರ ಬೇಸಿಗೆಯಲ್ಲೇ ಕೊಟ್ಟಿದ್ವಿ. ಹೀಗಾಗಿ ಈ ಸಾರಿ ಮಳೆ ಹೆಚ್ಚಾಗಿದೆ, ಹೀಗಾಗಿ ಬೆಳೆ ಹಾನಿ ಪರಿಹಾರವನ್ನು ಕೂಡ ನಾವು ರೈತರ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ತಾರೆ. ಸಾಲ ಮನ್ನಾ ಆಗೋದಿಲ್ಲ ಸ್ನೇಹಿತರೆ. ಅದರಲ್ಲಿ ಈ ಬಜೆಟ್ನಲ್ಲಿ ಏನಾದರೂ ಘೋಷಣೆ ಮಾಡ್ತಾರಾ ಅಂತ ನೀವು ಕಾಯ್ತಾ ಇದ್ದೀರಿ. ನನ್ನ ಪ್ರಕಾರ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಆರ್ಥಿಕ ಕೊರತೆ ಇದೆ, ಸಾಕಷ್ಟು ಗ್ಯಾರಂಟಿ ಯೋಜನೆಗಳಿದ್ದಾವೆ. ಆ ಗ್ಯಾರಂಟಿ ಯೋಜನೆಗಳನ್ನೇ ಸರಿಯಾಗಿ ನಡೆಸ್ತಾ ಇಲ್ಲ. ಇನ್ನು ಸಾಲ ಮನ್ನಾ ಮಾಡಬಹುದಾ ಅನ್ನುವಂತಹ ಅನುಮಾನಗಳು ಕೂಡ ಇದ್ದಾವೆ. ಹೀಗಾಗಿ ಬಹಳಷ್ಟು ಜನರು ಕೂಡ ಇದರ ಬಗ್ಗೆ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಬೆಳೆ ಹಾನಿ ಪರಿಹಾರ ಕೊಟ್ಟರು ಬೆಟರೇ ಅಂತಾನೂ ಕೂಡ ಹೇಳಿದರು ರೈತರು. ಹೀಗಾಗಿ ಈಗ ಸಾಲ ಮನ್ನಾ ಆಗೋದು ಬಹುತೇಕ ಡೌಟು. ಇನ್ನು ಬೆಳೆ ಹಾನಿ ಪರಿಹಾರದ ಬಗ್ಗೆ ಹೇಳ್ತಾರೆ, ನಾನು ಸಾಲ ಮನ್ನಾ ಅಂತೂ ಸದ್ಯಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ, ಆದರೆ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿ ಕೊಡ್ತೀವಿ. ಪ್ರತಿಯೊಂದು ಹೆಕ್ಟರ್ಗೆ 31,500 ತನಕ ಕೂಡ ನಾವು ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ರು. ಹೌದು ಸ್ನೇಹಿತರೆ, ಸೋಯಾಬೀನು, ಮೆಕ್ಕೆಜೋಳ, ಹುರುಳು ಜೋಳ, ಅದೇ ರೀತಿಯಾಗಿ ನೆಲೆಗಡ್ಡಲೆ, ಅದೇ ರೀತಿಯಾಗಿ ಕಬ್ಬು, ಏನಾದರೂ ನೀವು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬೆಳೆಗಳನ್ನು ಬೆಳೆದಿರ್ತಕ್ಕಂಥವ್ರಿಗೂ ಕೂಡ ದುಡ್ಡನ್ನು ನಾವು ಕೊಡ್ತೀವಿ. ಸಣ್ಣ ಪುಟ್ಟ ರೈತರು ಯಾರ್ಯಾರು ಇದ್ದೀರಿ, ನಿಮ್ಮ ಬೆಳೆಗಳು ಕೂಡ ಹಾನಿ ಆಗಿದ್ರೆ ಅದಕ್ಕೆಲ್ಲವೂ ಕೂಡ ನಾವು ಪರಿಹಾರವನ್ನು ಒದಗಿಸಿ ಕೊಡ್ತೀವಿ. NDRF ಕುಸ್ಕಿ ಜಮೀನು ಯಾರ್ಯಾರ್ದಿದೆ ಅವರಿಗೆಲ್ಲರಿಗೂ ಕೂಡ 8,500 ಪ್ಲಸ್ 17,000 ಅಂದರೆ 25,500 ರೂಪಾಯಿ ಕೊಡ್ತೀವಿ. ಹೆಚ್ಚು ನೀರಾವರಿ ಭೂಮಿಗಳನ್ನು ಹೊಂದಿರತಕ್ಕಂತಹ
ಒಂದು ಭೂಮಿಯ ಮಾಲೀಕರಿಗೆ ರೈತರಿಗೆ 31,500 ರೂಪಾಯಿ ನಾವು ಕೊಡ್ತೀವಿ ಅಂತ CM ಸಿದ್ದರಾಮಯ್ಯನವರು ಘೋಷಣೆ ಮಾಡ್ತಾರೆ. ಅವರ ಜೊತೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇರ್ತಾರೆ. ಅದೇ ರೀತಿಯಾಗಿ ಪ್ರೆಸ್ ಮೀಟ್ನವ್ರು ಕೇಳ್ತಾರೆ, ಇನ್ಸೂರೆನ್ಸ್ ಮಾಡಿಸಿದವ್ರಿಗೆ ಅಷ್ಟೇನಾ ಈ ಒಂದು ಬೆಳೆ ಹಾನಿ ಪರಿಹಾರ ಸರ್ ಅಂತ ಕೇಳಿದಾಗ, ಇಲ್ಲ, ಯಾರು ಇನ್ಸೂರೆನ್ಸ್ ಮಾಡಿಸಿರಿ ಅಥವಾ ಮಾಡಿಸದೇ ಇರಿ, ನಿಮ್ಮೆಲ್ಲರಿಗೂ ಕೂಡ ನಾವು ಈ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಜಂಟಿ ಸರ್ವೆ ಆಗಿರಲೇಬೇಕು ಅಂತ ತಿಳಿಸಿದ್ದಾರೆ. ಆ ಜಂಟಿ ಸರ್ವೆ ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಈಗ ಮನೆಗಳು ಬಿದ್ದು ಹೋದವರಿಗೂ ಕೂಡ ಪರಿಹಾರವನ್ನು ಒದಗಿಸಿ ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಎಷ್ಟು ಫಂಡನ್ನು ರಿಲೀಸ್ ಮಾಡಿದೆ ಅಂದರೆ 23,12,00,000 ದುಡ್ಡನ್ನು ಬಿಡುಗಡೆ ಮಾಡಿತ್ತು. ಹೀಗಾಗಿ ಎಲ್ಲೆಲ್ಲಿ ಮನೆಗಳು ಪ್ರವಾಹದಿಂದ ಹೆಚ್ಚಿನ ಮಳೆಯಿಂದಾಗಿ ಬಿದ್ದು ಹೋಗಿದ್ದಾವೆ ಅವೆಲ್ಲ ಮನೆಗಳನ್ನು ಕಟ್ಟಿಸಿಕೊಡಲಾಗುವುದು. ನಿಮ್ಮ ಒಂದು ಮನೆಗಳು ಬಿದ್ದು ಹೋಗಿರ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಬಂದಿರಲಿಲ್ಲ ಅಂದರೆ ನೀವು ಕಂದಾಯ ಇಲಾಖೆಗೆ ಹೋಗಿ ಭೇಟಿ ಕೊಡಬಹುದು, ಹೆಚ್ಚಿನ ಮಾಹಿತಿಯನ್ನು ಅಲ್ಲಿಂದ ಪಡ್ಕೊಳ್ಬಹುದು. ಅದೇ ರೀತಿಯಾಗಿ ಮನೆಯಲ್ಲಿರ್ತಕ್ಕಂತಹ ಗೃಹ ಬಳಕೆಯ ವಸ್ತುಗಳು ಕಳೆದು ಹೋಗಿದ್ರೆ, ಕೊಚ್ಚಿಕೊಂಡು ಹೋಗಿದ್ರೆ, ಡೆಸ್ಟ್ರಾಯ್ ಆಗಿದ್ರೆ ಅದಕ್ಕೆ 2,50,00,000 ದುಡ್ಡನ್ನು ಬಿಡುಗಡೆ ಮಾಡಲಾಗಿದೆ. ಇನ್ನು ಹೆಚ್ಚುವರಿ ದುಡ್ಡನ್ನು ನಾವು ಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಇನ್ನು ಸ್ನೇಹಿತರೆ, ಇದರ ಜೊತೆಗೇನೆ ಮುಖ್ಯವಾಗಿ ಈ ಬೆಳೆ ಹಾನಿ ಪರಿಹಾರ ಏನೋ ಬಿಡುಗಡೆ ಆಗ್ತಾ ಇದೆ, ಆದರೆ ನಿಮ್ಮ ಖಾತೆಗಳಿಗೆ ಬರಬೇಕಲ್ವಾ, ಅದು ಇಂಪಾರ್ಟೆಂಟ್ ಹೌದಲ್ವಾ. ಈಗ ಬೆಳೆ ಹಾನಿ ಪರಿಹಾರ ನಿಮ್ಮ ಖಾತೆಗಳಿಗೆ ಬರಬೇಕಂದ್ರೆ ಮುಖ್ಯವಾಗಿ ಜಂಟಿ ಸರ್ವೆ ಆಗಿರಬೇಕು. ಜಂಟಿ ಸರ್ವೆ ಆದ ಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿದ್ದರೆ ಜಂಟಿ ಸರ್ವೆ ಆಗ್ಲಿಕ್ಕೆ ಸಾಧ್ಯ. ಇದೆಲ್ಲವೂ ಕೂಡ ನಾವೀಗ ನೋಡ್ತಾ ಹೋಗೋಣ. ಜಂಟಿ ಸರ್ವೆ ಸ್ನೇಹಿತರೆ ಮುಖ್ಯವಾಗಿ ಸರ್ಕಾರದ ಗಮನಕ್ಕೆ ಎಲ್ಲೆಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿದೆಯೋ ಆ ಪ್ರದೇಶಗಳಲ್ಲಿ ಹೆಚ್ಚಿನ ಒಂದು ಜಂಟಿ ಸರ್ವೆ ಆಗುತ್ತೆ. ಇದುವರೆಗೂ ಸರ್ಕಾರ ಒಂದು ಗಮನಕ್ಕೆ ಬಂದಿರತಕ್ಕಂಥದ್ದು 30,000 ಹೆಕ್ಟರ್ ಭೂಮಿಗಳು ಬೆಳೆ ಹಾನಿ ಆಗಿದವಂತೆ. ಹಾಗಾಗಿ ಆ ಎಲ್ಲ ಒಂದು ಬೆಳೆಗಳಿಗೆ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿ ಸರ್ಕಾರ ಕೊಡ್ತಾ ಇದೆ. ಇನ್ನು ನಿಮ್ಮ ಒಂದು ಹೊಲ ಗದ್ದೆಗಳಲ್ಲಿ ಕೂಡ ಹೆಚ್ಚಿನ ಮಳೆಯಿಂದಾಗಿ ಪ್ರವಾಹ ಬಂದು ಬೆಳೆಗಳು ಹಾನಿ ಆಗಿ ಸರ್ಕಾರದ ಗಮನಕ್ಕೆ ಬಂದಿಲ್ಲ, ಜಂಟಿ ಸರ್ವೆ ಆಗಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಒಂದು ಕೆಲಸ ಮಾಡಬಹುದು. ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಹತ್ರ ಮಾತನಾಡಿ ನಿಮ್ಮ ಒಂದು ಹೊಲಗದ್ದೆಗಳು ಒಂದು ನಾಶ ಆಗಿರುತ್ತಲ್ವ ಅದ್ರ ಬಗ್ಗೆ ವಿಡಿಯೋ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಲೊಕೇಶನ್ ಮುಖಾಂತರ GPS ಮುಖಾಂತರ ಒಂದು ಫೋಟೋ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಅದನ್ನು ಏನು ಮಾಡಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ತೋರಿಸಿ ಅದರಿಂದ ಹೆಚ್ಚಿನ ಮಾಹಿತಿ ನಿಮಗೆ ಏನು ಬೆಳೆ ಹಾನಿ ಪರಿಹಾರ ಒದಗಿಸಿ ಕೊಡಬೇಕಾಗಿರುತ್ತೋ ಅದರ ಬಗ್ಗೆ ಹೆಚ್ಚುವರಿ ಮಾಹಿತಿಯನ್ನು ಕೊಡ್ತಾರೆ. ಮುಂದಿನ ಪ್ರೊಸೆಸರನ್ನು ಮಾಡಬಹುದು. ಇನ್ನು ಜಂಟಿ ಸರ್ವೆ ಆಗುವಂತಹ ಸಂದರ್ಭದಲ್ಲಿ ನೀವು ಮುಖ್ಯವಾಗಿ ಪಹಣಿ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕಾಗತ್ತೆ. ಅದೇ ರೀತಿಯಾಗಿ ಇನ್ನಿತರ ಹೊಲಗದ್ದೆಗಳಿಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳನ್ನು ನೀವು ತೆಗೆದಿಟ್ಕೊಳ್ಬೇಕು. ಅದೆಲ್ಲವೂ ಕೂಡ ವೆರಿಫೈ ಆಗುತ್ತೆ. ಬ್ಯಾಂಕ್ ಪಾಸ್ಬುಕ್ ಕೂಡ ವೆರಿಫೈ ಆಗುತ್ತೆ. ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಸೀಡಿಂಗ್ ಆಗಿರಬೇಕು. ಮೊಬೈಲ್ ನಂಬರ್ ಒಂದೇ ಲಿಂಕ್ ಆಗಿರಬೇಕು. ಇದೆಲ್ಲವನ್ನು ಕೂಡ ವೆರಿಫೈ ಮಾಡ್ತಾರೆ. ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿದ್ದರೆ ನೀವೇ ಹೊಲದ ಮಾಲೀಕರಾಗಿ ಕನ್ಫರ್ಮ್ ಸರ್ಕಾರಕ್ಕೆ ಗೊತ್ತಾಗಿದ್ದೆ ಆದರೆ ನಿಮಗೆ ಬೆಳೆ ಹಾನಿ ಪರಿಹಾರ ಒದಗಿಸಿ ಕೊಡ್ತಾರೆ. ಇನ್ನು ಪಹಣಿ ಪ್ಲಸ್ ಆಧಾರ್ ಕಾರ್ಡು, ಈ ಪಹಣಿ ಮತ್ತು ಆಧಾರ್ ಕಾರ್ಡ್ ಅನ್ನುವಂಥದ್ದು ಮುಖ್ಯವಾಗಿ ಈ ಎರಡೂ ಲಿಂಕ್ ಆಗಬೇಕಂದ್ರೆ ನೀವು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗಬೇಕು. ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಇದನ್ನು ಲಿಂಕ್ ಮಾಡಿಸಿ ಕೊಡ್ತಾರೆ. ಸೊ ಇಂತಹ ಎಲ್ಲ ಯೋಜನೆಗಳನ್ನು ನೀವು ಪಡ್ಕೊಳ್ಳಿಕ್ಕೆ ಇದನ್ನು ಲಿಂಕ್ ಆಗೋದು ಅತಿ ಅವಶ್ಯಕ ಆಗಿದೆ. ಇದನ್ನು ಲಿಂಕ್ ಮಾಡಿಸ್ಕೊಳ್ಳಿ. ಪಹಣಿ, ಆಧಾರ್ ಕಾರ್ಡ್, ಒಂದು ಮೊಬೈಲ್ ಸಂಖ್ಯೆ, 2 ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಂಡು ಹೋದರೆ ಲಿಂಕ್ ಮಾಡಿಸ್ಕೊಡ್ತಾರೆ ನೋಡಿ. ಸೊ ಇದಿಷ್ಟು ಮಾಹಿತಿ ಇನ್ಫಾರ್ಮೇಷನ್ ಆಗಿತ್ತು, ತಿಳಿಸಿದ್ದೀನಿ. ಇದರ ಬಗ್ಗೆ ಏನೇ ಕ್ವಶನ್ಸ್ ಇರಲಿ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.